ಜಿಲ್ಲಾಧಿಕಾರಿಗಳು, ಎಸ್ಪಿಗಳು, ಪೊಲೀಸ್ ಕಮಿಷನರ್ಗಳು, ಆಮೇಲೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ, ಹೋಮ್ ಮಿನಿಸ್ಟರು, ಕಂದಾಯ ಸಚಿವರು, ಆಮೇಲೆ ಗ್ರಾಮೀಣಾಭಿವೃದ್ಧಿ ಸಚಿವರು, ಪೊಲೀಸ್ ಡಿಜಿಪಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕಮಿಷನರು, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್, ಇವರೆಲ್ಲರದು ಮೀಟಿಂಗು ಇತ್ತು. ಡಿ ಸಿಗಳು, ಎಸ್ ಪಿಗಳು, ಕಮಿಷನರ್ಗಳು, ಜಿಲ್ಲಾ ಕಮಿಷನರ್ಗಳು ಅವ್ರ ಜೊತೆಯಲ್ಲಿ ಏನದು ಕಾನ್ಫರೆನ್ಸ್, ಇದು ವಿಡಿಯೋ ಕಾನ್ಫರೆನ್ಸ್, ಸಾರಿ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಅನ್ನ ಮಾಡಿದ. ಎಲ್ಲರೂ ಅಟೆಂಡ್ ಆಗಿದ್ರು. ಬಹಳ ಮುಖ್ಯವಾಗಿ ಈ ಪಾಕಿಸ್ತಾನ ಮತ್ತು ಭಾರತ ಇವೆರಡರ ನಡುವೆ ನಡೀತಕ್ಕಂಥ ಒಂದು ರೀತಿ ವಾರ್, ಯುದ್ಧ, ಭೀತಿಯಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಡಿ ಸಿಗಳು, ಎಸ್ ಪಿಗಳು, ಕಮಿಷನರ್ಗಳು, ಐ ಜಿಗಳು ಸಂಪೂರ್ಣ ಅಲರ್ಟ್ ಆಗಿರಬೇಕು, ಭದ್ರತಾ ಕ್ರಮಗಳನ್ನು ತಗೊಳ್ಬೇಕು, ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲೆಲ್ಲ ಕಡೆ ಮಾಕ್ ಡ್ರಿಲ್ಗಳನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತೆ ಕೋಆರ್ಡಿನೇಷನ್ ಇರಬೇಕು. ಕೇಂದ್ರದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಎಸ್ ಪಿಗಳು, ಕಮಿಷನರ್ಗಳು ಪರ್ಫೆಕ್ಟ್ ಕೋಆರ್ಡಿನೇಷನ್ ಇರಬೇಕು. ಕಮಿಷನರ್ಗಳು, ಪೊಲೀಸ್ ಕಮಿಷನರ್ಗಳು, ಎಲ್ಲೆಲ್ಲಿ ಕಮಿಷನರೇಟ್ ಇರ್ತದೆ ಅಲ್ಲಿ ಪ್ರತಿನಿತ್ಯ ಬ್ರೀಫಿಂಗ್ ಮಾಡಬೇಕು, ನ್ಯೂಸನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಏನು ಮಾಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ, ಮತ್ತು ಏನು ನಡೆದಿದೆ, ಏನು ಮಾಡಬೇಕು ಅದರ ಬಗ್ಗೆ ಒಂದು ಬ್ರೀಫಿಂಗನ್ನು ಕೊಡಬೇಕು. ಮತ್ತು ಸುಳ್ಳು ಸುದ್ದಿಗಳನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಸುಳ್ಳು ಸುದ್ದಿ ಹರಡತಕ್ಕಂಥ ವ್ಯಕ್ತಿಗಳ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಮೀಡಿಯಾದವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು. ಮತ್ತೆ ಫ್ಯಾಕ್ಟ್ ಫೈಂಡಿಂಗ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕಾಗ್ತದೆ. ಆಮೇಲೆ ಸೋಷಿಯಲ್ ಮೀಡಿಯಾ ಸುಳ್ಳು ಸುದ್ದಿ ಹರಡೋದನ್ನ ತಪ್ಪಿಸಲು ಕಟ್ಟೆಚ್ಚರ ವಹಿಸಬೇಕು. ಆಮೇಲೆ ಈ ಸೋಷಿಯಲ್ ಮೀಡಿಯಾದ ಮೇಲೆ ನಿರಂತರವಾಗಿ ನಿಗಾ ಇಡಬೇಕು.
ಆಮೇಲೆ ಫ್ಯಾಕ್ಟ್ ಚೆಕ್ ನಿರಂತರವಾಗಿ ಮಾಡ್ತಾ ಇರಬೇಕು. ಸುಳ್ಳು ಸುದ್ದಿ ಅಂತ ಗೊತ್ತಾದ ತಕ್ಷಣನೇ ಮೂಲದಲ್ಲೇ ಅದನ್ನ ಸ್ಪಷ್ಟೀಕರಣ ನೀಡಬೇಕು. ನಿಜಾಂಶವನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆಮೇಲೆ ಇಂಟೆಲಿಜೆನ್ಸ್ ಅನ್ನ, ಗುಪ್ತಚರ ಇದೆಯಲ್ಲ, ಅದನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈ ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥ ಈ ಇನ್ಫ್ರಾಸ್ಟ್ರಕ್ಚರ್ ಸೆನ್ಸಿಟಿವ್ ಜಾಗಗಳಿದಾವಲ್ಲ, ಅಲ್ಲೆಲ್ಲ ಭದ್ರತೆಗಳನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಈ ವೈದ್ಯಕೀಯ ಆಸ್ಪತ್ರೆಗಳು, ದೇವಸ್ಥಾನಗಳು, ಶಿಕ್ಷಣ ಸಂಸ್ಥೆಗಳು, ಇಲ್ಲೆಲ್ಲ ಭದ್ರತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಆಮೇಲೆ ಪೌರ ರಕ್ಷಣಾ ವ್ಯವಸ್ಥೆ ಅಂತ ಇರ್ತದೆ ನಮ್ಮಲ್ಲಿ, ಸಿವಿಲ್ ಡಿಫೆನ್ಸ್, ಅದನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವ್ರಿಗೆ ತರಬೇತಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಈ ಸಿವಿಲ್ ಡಿಫೆನ್ಸ್ಗೆ ಯಾರು ಸೇರಿಸ್ಕೊತಾರೆ ಅದನ್ನ ಸೇರಿಸ್ಕೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಆನ್ಲೈನ್ ನಲ್ಲಿ ಹೆಸರು ನೋಂದಾಯಿಸಿದ್ರೆ ಅದನ್ನು ಕೂಡ ಮಾಡಬೇಕು. ಯಾರು ಕೋಮು ಸಾಮರಸ್ಯ ಕದಡ್ತಕ್ಕಂಥ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ತಗೋಬೇಕು. ಈ ಕೋಮ್ ಗೂಂಡಾಗಳು ಇರ್ತಾರೆ, ಇವ್ರಿಗೆ ಪಟ್ಟಿ ಮಾಡಿ ಅವ್ರ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಅಂತ ಸನ್ನಿವೇಶಗಳನ್ನು ಎದುರಿಸ್ತಕ್ಕಂಥ ಕೆಲಸವನ್ನ, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡಬೇಕು. ಆಮೇಲೆ ಈ ಎಸೆನ್ಷಿಯಲ್ ಕಮೋಡಿಟೀಸ್ ಇದೆಯಲ್ಲ, ಆಹಾರ, ಈಗ ನಾವು ಕೇಂದ್ರ ಸರ್ಕಾರ ಕೊಡ್ತದೆ, ನಾವು ಕೊಡ್ತೀವಿ. ಯಾವುದೇ ಕಾರಣಕ್ಕೆ ಕಾಳಸಂತೆ ಕೋರರಿದಾರಲ್ಲ ಅವ್ರ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬೆಲೆ ಏರಿಕೆ ಮತ್ತೆ ಅನಗತ್ಯವಾಗಿ ಸ್ಕೇರ್ಸಿಟಿ ನಿರ್ಮಾಣ ಮಾಡೋದು ಅಂತನ್ನೆಲ್ಲ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈ ಅಗ್ನಿಶಾಮಕ ದಳ ಯಾವಾಗಲೂ ಕೂಡ ಅಲರ್ಟ್ ಆಗಿರಬೇಕು, ಮತ್ತೆ ಹೆಲ್ಪ್ ಲೈನ್ ಹೆಚ್ಚು ಮಾಡಬೇಕು. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತೆ ಕೇಂದ್ರದಲ್ಲಿ ಹೆಲ್ಪ್ ಲೈನ್ಗಳನ್ನು ಮಾಡತಕ್ಕಂಥದ್ದನ್ನು ಮಾಡಬೇಕು. 24/7 ಎಲ್ಲ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರ್ಬೇಕು. 24/7. ಸೊ ಇಷ್ಟು ವಿಚಾರಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಮತ್ತೆ ಎಲ್ಲೆಲ್ಲಿ ಈಗ ಕರಾವಳಿ ಪ್ರದೇಶ ಇರ್ತದೆ, ಗಡಿ ಪ್ರದೇಶ ಇರ್ತದೆ, ಅಲ್ಲೆಲ್ಲ ಕೂಡ
ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ನಾವು ನಮ್ಮ ಸರ್ಕಾರ ಅವರು ಏನು ಸಹಾಯ ಮಾಡ್ಲಿಕ್ಕೆ ಕೇಳಿದ್ರು ಕೂಡ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್ಕಾರ ಅಂದ್ರೆ ಯಾರು? ಜಿಲ್ಲಾಧಿಕಾರಿ ಸರ್ಕಾರ ಅಲ್ವಾ? SP ಸರ್ಕಾರ ಅಲ್ವಾ? ಮತ್ತೆ ನೀನು ಪ್ರಶ್ನೆ ಏನ್ ಕೇಳ್ತಾ ಇದೀಯ? ಅಲ್ಲ, ಮಾಡಬೇಕು, ಅವ್ರಿಗೆ ಹೇಳಿರೋದು ಮಾಡಬೇಕು, ನಿನಗೆಲ್ಲ ಹೇಳಿರೋದು ಅವ್ರಿಗೆ. ರಜೆ ಹಾಕ್ಬಾರ್ದು. ಈ ಯುದ್ಧದ ಕಾಲದಲ್ಲಿ ರಜೆ ಹಾಕ್ಬಾರದು. ಎಲ್ಲರೂ ಕೂಡ ಅಲರ್ಟ್ ಆಗಿರ್ಬೇಕು, ಎಲ್ಲರೂ ನಿಗಾ ವಹಿಸ್ಬೇಕು. ಗೊತ್ತಿಲ್ಲ, ನಾನು ಅದಕ್ಕೆ ಅದು ಚೆಕಪ್ ಮಾಡ್ತಾ ಇದ್ದೀವಿ. ನಾನು ಐ ಆಮ್ ನಾಟ್ ಅದನ್ನ ಡಿಸ್ಪ್ಯೂಟ್ ಮಾಡಲ್ಲ. ಈಗ ಡಿಫೆನ್ಸ್ ಮಿನಿಸ್ಟರ್ ಬ್ರೀಫ್ ಮಾಡಿದ್ದಾರೆ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ನೋಡೋಣ, ಅದು ಬಂದ್ರೆ ಬಹಳ ಸಂತೋಷ. ಸೀಜ್ ಫೈರ್ ಆಗಿ ಎರಡು ರಾಷ್ಟ್ರಗಳು ಒಪ್ಕೊಂಡ್ರೆ, ಪಾಕಿಸ್ತಾನ ಮತ್ತು ಭಾರತ ಒಪ್ಕೊಂಡ್ರೆ, ಬೋತ್ ಸೈಡ್ಸ್ ವುಡ್ ಸ್ಟಾಪ್ ಆಲ್ ಫೈರಿಂಗ್ ಅಂಡ್ ಮಿಲಿಟರಿ ಆಕ್ಷನ್ ಆನ್ ಲ್ಯಾಂಡ್, ಏರ್ ಅಂಡ್ sea with effect from 17 hours 5 hours ಅಂದ್ರೆ 5 ಗಂಟೆ ಇಂಡಿಯನ್ ಟೈಮ್ ಟುಡೇ. ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಆನ್ ಇಂಡಿಯಾ ಪಾಕಿಸ್ತಾನ್ ಸೀಜ್ ಫೈರ್ ಅಂತ ಇದೆ, ಅಧಿಕೃತವಾಗಿ ಬಂದಿದೆ. ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಈ ಭಯೋತ್ಪಾದನೆ ಇದೆಯಲ್ಲ, ಭಯೋತ್ಪಾದನೆಯನ್ನ ನಾವು ನಿಗ್ರಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅದನ್ನು ಮೂಲೋತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸೀಜ್ ಫೈರ್ ಆದ ತಕ್ಷಣ ಭಯೋತ್ಪಾದನೆ ಮುಂದುವರಿಸ್ತಕ್ಕಂಥ ಕೆಲಸ ಇಲ್ಲ. ಸೀಜ್ ಫೈರ್ ಆದರೆ ಭಯೋತ್ಪಾದನೆ ಇದ್ದರೆ ಭಯೋತ್ಪಾದನೆಯನ್ನ ಮೂಲೋತ್ಪಾದನೆ ಮಾಡ್ತಕ್ಕಂಥ ಅದಕ್ಕೆ ಎಲ್ಲ ಏನೇನು ಕ್ರಮಗಳು ತಗೋಬೇಕು ಆ ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ತೀವಿ. ಕರ್ನಾಟಕದಲ್ಲಿ ಮೈಸೂರಿನಲ್ಲಿ 3 ಜನ ಮಕ್ಕಳು ಮಾತ್ರ ಇದ್ದಾರೆ. ಅವರು 6 ವರ್ಷದ ಒಳಗಡೆ ಇರ್ತಕ್ಕಂಥವ್ರು. ಅವರು ಹೋಗಿದ್ರು ಬಾರ್ಡರ್ಗೆ, ಅಲ್ಲಿ ಯಾರು ಇವ್ರನ್ನ ಕರ್ಕೊಂಡು ಹೋಗೋರು ಬರಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದಿದ್ದಾರೆ. 3 ಜನ ಮಕ್ಕಳು ಮಾತ್ರ, 6 ವರ್ಷದ ಒಳಗಡೆ ಇರ್ತಕ್ಕಂಥ 3 ಮಕ್ಕಳು. ಬಿಕಾಸ್ ಇಂಡಿಯನ್ನು ಭಾರತೀಯಳು, ಗಂಡ ಪಾಕಿಸ್ತಾನದವನು, ಮದುವೆ ಆಗಿದೆ, ಇಬ್ಬರಿಗೂ ಮಕ್ಕಳಾಗಿದ್ದಾವೆ. ಆ ಮಕ್ಕಳು ಕರ್ಕೊಂಡು ಹೋಗಿಲ್ಲ ಅಲ್ಲಿಗೆ, ಅಲ್ಲಿ ಹೋದ್ರೂ ಕೂಡ ಯಾರು ಕರ್ಕೊಂಡು ಹೋಗಕ್ಕೆ ಬರಲಿಲ್ಲ ಅಲ್ಲಿ. ಸೊ ಅದಕ್ಕೆ ನಾವು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಏನ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಬರ್ದಿದ್ದೀವಿ. ತಾಯಿ ಇಂಡಿಯಾದವಳು, ತಂದೆ ಪಾಕಿಸ್ತಾನದವಳು. ಆ ಪಾಕಿಸ್ತಾನಕ್ಕೆ ಹೊರಟೋಗಿದ್ದಾನೆ ಅವನು ಕರ್ಕೊಂಡು ಹೋಗ್ಲಿಲ್ಲ. ಸೊ ದಿಸ್ ಇಸ್ ದಿ ಈಗ ಒಂದು ವೇಳೆ ಸೀಜ್ ಫೈರ್, ಒಂದು ವೇಳೆ ಅಂದ್ರೆ ಡಿಫೆನ್ಸ್ನವ್ರು ಮಾಡಿದ್ದಾರೆ, ಸೀಜ್ ಫೈರ್ ಅನ್ನ ನಾನು ಅದನ್ನ ವೆಲ್ಕಮ್ ಮಾಡ್ತೀನಿ. ಯಾಕಂತಂದ್ರೆ ಈಗ ಯಾರ್ಯಾರೇ ಆಗಲಿ ಸೀಜ್ ಫೈರ್ ಮಾಡಿದ್ರದ್ದು ನಮ್ಮ ದೇಶದ ಪ್ರಮುಖರುಗಳು, ಅಂದರೆ ಪ್ರಧಾನಮಂತ್ರಿ ಭಾರತ ದೇಶದವರು, ಮತ್ತು ಪಾಕಿಸ್ತಾನದವರು, ಮತ್ತು ಅಧಿಕಾರಿಗಳು, ಸೀನಿಯರ್ ಆಫೀಸರ್ಸ್ ಅವ್ರು ಮಾಡಿದರೆ ಓಕೆ. ವಿ ಡು ನಾಟ್ ವಾಂಟ್ ವಾರ್. ಅದಕ್ಕೆ ನಾನು ಹೇಳಿದೆ ಹಿಂದೆ, ಅದಕ್ಕೂ ಅದೊಂದು ದೊಡ್ಡ ಗಲಾಟೆ ಆಯಿತು. ಅನಿವಾರ್ಯ ಆದರೆ ಯುದ್ಧ ಮಾಡಬೇಕು ಅಂತ.
Sir, a small reaction in English. ಆ? In English. ಇಂಗ್ಲಿಷ್